ವೆಲ್ಕಮ್ ಬ್ಯಾಕ್ ಟು ಬೆಳ್ಳಿ ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ. ಎಲ್ರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ನನಗಂತರ 2 ಡೇಸಿಂದ ತುಂಬಾ ಆರಾಮಿಲ್ಲ. ಡಸ್ಟ್ ಅಲರ್ಜಿ ಆಗಿಬಿಟ್ಟಿದೆ. ಹಾಗಾಗಿ ಆಸ್ಪತ್ರೆಗೆ ಹೋಗಿ ಬಂದೆ ನಿನ್ನೆ. ಸ್ವಲ್ಪ ಏನಾದರೂ ಕ್ಲೀನ್ ಮಾಡಿದರೆ ಸಾಕು, ಅಲರ್ಜಿ ಆಗಿಬಿಡುತ್ತೆ ನನಗೆ. ಸೂರ್ಯ ಮುಖದ ಮೇಲೇ ಬೀಳ್ತಾ ಇದ್ದಾನೆ. ಸ್ವಲ್ಪ ಏನಾದರೂ ಕ್ಲೀನ್ ಮಾಡಿದರೆ ಸಾಕು, ಧೂಳಿಂದ ಅಲರ್ಜಿ ಆಗುತ್ತೆ ನನಗೆ. ಹಾಗಾಗಿ ನಾನು ಮನೆಯನ್ನು ಏನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಅಷ್ಟೊಂದು ಡಸ್ಟ್ ಅಲರ್ಜಿ ಇದೆ ನನಗೆ. ಎಷ್ಟಾದರೂ ತೋರಿಸಿ ಕಡಿಮೆನೇ ಆಗ್ತಿಲ್ಲ. ಏನು ಮಾಡಬೇಕೇನೋ. ಎಷ್ಟು ಮಾತ್ರೆ ತೊಗೊಂಡೆ, ಆಸ್ಪತ್ರೆಗೆ ಹೋಗಿ ಬಂದೆ, ಮತ್ತು ಪ್ರಾಣಾಯಾಮನೂ ಮಾಡ್ತೀನಿ. ಇನ್ನೇನು ಮಾಡಬೇಕು ಗೊತ್ತಾಗ್ತಾನೆ ಇಲ್ಲ ನೋಡಿ. ಇದಕ್ಕೆ ಸೊಲ್ಯೂಷನ್ ಇಲ್ಲಾರ್ದಂಗೆ ಆಗಿಬಿಟ್ಟಿದೆ. ನಾವು ಎಷ್ಟು ಮಾತ್ರೆ ಎಲ್ಲ ತೊಗೊಂಡೆ ನಾನು ಆ್ಯಕ್ಚುಲಿ. ಮತ್ತೆ ನಾನು ಏನಾದರೂ ಕ್ಲೀನ್ ಮಾಡಿದರೆ ಸಾಕು, ಮತ್ತೆ ಹಾಗೆ ಆಗುತ್ತೆ. ಹಾಗಾಗಿ ನಾನು ಏನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ನಮ್ಮಮ್ಮ ಕೂಡ ಏನು ಕ್ಲೀನ್ ಮಾಡಿಸಲ್ಲ. ನಾನು ಕೂಡ ನಾನು 2 ದಿವಸ ಹುಷಾರು ತಪ್ಪಿಬಿಡ್ತೀನಿ. ಅಷ್ಟೊಂದು ತಲೆನೋವು, ನೆಗಡಿ ಎಲ್ಲ ಆಗಿಬಿಡುತ್ತೆ. ಇವಾಗ ನಾನು ನಮ್ಮ ಗಿಡಗಳನ್ನ ನೋಡ್ತಾ ಇದ್ದೆ. ನೋಡಿ, ನಮ್ದು ಇರೋದೇ ಮೇಲಿದೆ ಮನೆ. ಸೊ ಗಿಡಗಳು ಹಾಕೋಕ್ಕೆ ಜಾಗನೇ ಇಲ್ಲ. ಇರೋದೊಂದು 2-3 ಗಿಡ ಇದೆ, ಅದನ್ನೇ ನೋಡ್ತಾ ಇದ್ದೆ. ಇನ್ನೂ ಏನಾದರೂ ತಂದು ಹಾಕಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಮನೆ ಶಿಫ್ಟ್ ಮಾಡಬೇಕಲ್ಲ, ಮಾತಿಗೆ ಮನೆ ಶಿಫ್ಟ್ ಮಾಡೋಕ್ಕಾಗಲ್ಲ ನಮಗೆ. ಮತ್ತು ಇದೆಲ್ಲ ಹೊತ್ಕೊಂಡು ಹೋಗಬೇಕು. ಮನೆ ಶಿಫ್ಟ್ ಮಾಡೋಂಗಿತ್ತಂದರೆ ಇದೆಲ್ಲ ಸುಮ್ಮನೆ ಭಾರ ಅನಿಸುತ್ತೆ. ನಮ್ಮದೇ ಆದರೆ ಓನ್ ಮನೆ ಇದ್ದರೆ ನಾವು ಎಷ್ಟಾದರೂ ಗಿಡಗಳಾಗ್ಬೋದು. ನಮ್ದು 2 ಅಲೋವೆರಾ ಇದೆ, 1 ತುಳಸಿ ಇದೆ. ಆ ತುಳಸಿ ಕೂಡ ಒಣಗೋಗಿದೆ. ನಾನು ನಿಮ್ಗೆ ತೋರಿಸ್ತೀನಿ ನೋಡೀಗ. ಅದು ಒಂದು ಅಲೋವೆರಾ ಇದೆ, ಬಾಕ್ಸಾಗಿ ಹಾಕಿಟ್ಟಿದ್ದೀವಿ. ಇದೊಂದು ತುಳಸಿ ಆಗ್ತಾ ಇದೆ. ಇಲ್ಲೊಂದು ತುಳಸಿ ಆಗ್ತಿದೆ. ಮತ್ತು ಅದೊಂದು ತುಳಸಿ ಹೋಗ್ತಾ ಇದೆ. ಮತ್ತೆ ಆಗುತ್ತೆ, ಅದು ಚಿಗುರುತ್ತೆ. ಈಗೆಲ್ಲ ಯಾಕೋ ಎಲೆ ಉದುರ್ತಾ ಇದೆ. ಮತ್ತೆ ಆಗುತ್ತೆ. ಅದು ಹಾಕಿ ಭಾಳ ವರ್ಷ ಆಯಿತು. ಇಲ್ಲೊಂದು ಅಲೋವೆರಾ ಇದೆ. ಜಾಸ್ತಿ ಗಿಡಗಳು ಆಗಬೇಕಂತ ಆಸೆ ನಮಗೆ. ಆದರೆ ನಮ್ಮದು ಮೇಲೆ ಮನೆ ಇದೆ, ಮತ್ತು ಮನೆ ರೆಂಟೆಡ್ ಇದೆ ಅಲ್ವಾ. ಹಾಗಾಗಿ ಮತ್ತೆ ಶಿಫ್ಟ್ ಮಾಡೋಕ್ಕೆ, ಅವೆಲ್ಲ ತೊಗೊಂಡೋಗೋಕ್ಕೆ ಆಗಲ್ಲ ನಮಗೆ. ಓನ್ ಹೌಸ್ ಆದರೆ ಎಷ್ಟಾದರೂ ಗಿಡಗಳಾಗ್ಬೋದು, ಅದೇ ಬೇಜಾರು. ಇಲ್ಲೇ ಕೆಳಗಡೆ ಒಂದು ಚಿಕ್ಕದು ಗುಲಾಬಿ ಗಿಡ ಇದೆ, ಅದು ತೋರಿಸ್ತೀನಿ. ಚಿಕ್ಕ ಗುಲಾಬಿ ಬಿಡ್ತಿದೆ ನೋಡಿ, ಚಿಕ್ಕದು ಗುಲಾಬಿ ಗಿಡ. ಇದು ಚಿಕ್ಕ ಹೂವು ಆಗುತ್ತಲ್ಲ, ಚಿಕ್ಕ ಗುಲಾಬಿಗಳಿವು. ಅಂದರೆ ಈ ಗಿಡದಲ್ಲಿ ತುಂಬ ಹೂಗಳಾಗುತ್ತೆ. ಎಷ್ಟು ಪುಟ್ಟದಾಗಿದೆ ನೋಡಿ. ನೀವು ಎಷ್ಟೆಲ್ಲ ಕಟ್ ಮಾಡಿ ಎಷ್ಟಾಗುತ್ತೆ ನೋಡಿ. ಅದು ಇನ್ನೊಂದು ಮುಳ್ಳಿಂದು ಬರುತ್ತೆ, ಅದು ಒಂದೇ ಆಗುತ್ತೆ, ಜಾಸ್ತಿ ಆಗಲ್ಲ. ಇವಕ್ಕೆ ಮಾತ್ರ ಬೇಜಾನಾಗುತ್ತೆ. ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆ ನೋಡೋಕ್ಕೆ. ಇಡಕ್ಕೆ ಜಾಗನೇ ಇಲ್ಲ ನೋಡಿ ನಮಗಂತರೂ. ಯಾಕೆ ಫೋನ್ ಮಾಡಕತ್ತದ? ನಂದಿಲ್ಲ ಐತಲ್ಲ. ನನಗೆ ಕೆಮ್ಮುನ ಆಗ್ಬಿಟ್ಟಿದೆ. ಇದು ರಾಗಿ ದೋಸೆ ಮಾಡ್ತಿದ್ದಾರೆ, ಅದಕ್ಕೆ ಚಟ್ನಿ ಮಾಡ್ಕೊಂಡಿದ್ದಾರೆ. ರಾಗಿ ದೋಸೆಗೆ ಚಟ್ನಿ ಪ್ರಿಪೇರ್ ಮಾಡ್ಕೊತಿದ್ದೀವಿ. ಮೇ ಬಿ ಮಾಡಿ ಮಕ್ಕೊಂಡಿರ್ಬೋದು. ಚಾರ್ಜಿಂಗ್ ಇಟ್ಟಿದ್ದ ತಾನೆ. ಇಷ್ಟು ಮುಂಜಾನೆ ಏನು ಕೆಲಸ ಇರುತ್ತೆ ಅಂತ. ಏನೋ ಇರಲಿ ಬಿಡ, ಕಡೆ ಇದ್ದೀರ. ನಮ್ಮ ತಮ್ಮಗೆ ನೋಡಿ ಬೆಳಿಗ್ಗೆ ಕಾಲ್ ಬರ್ತಾವ.
ನಿಮ್ಮ ಮನೆಯಲ್ಲಿ ಯಾರು ಈಗ ನೋಡಿ ಈ ಥರ ಗ್ಯಾಸ್ ಪೈಪು ಏನಾದರೂ ಎಕ್ಸ್ಪೈರ್ ಆಗಿರುತ್ತೆ ನೋಡಿ. ನಮ್ಮ ಮನೇಲಿ ಎಕ್ಸ್ಪೈರ್ ಆಗಲೇ 3 ಮಂತ್ ಆಗಿದೆ, ನಾವು ನೋಡೇ ಇಲ್ಲ. ಇದನ್ನು ಚೇಂಜ್ ಮಾಡಿಸ್ಬೇಕು. ಇಲ್ಲಾಂದರೆ ಎಕ್ಸ್ಪೈರ್ ಆಗಿ ಹಾಗೆ ಯೂಸ್ ಮಾಡ್ತಾ ಇದ್ರೆ ಏನಾಗಿಲ್ಲ ಬಿಡಪ್ಪ ಚೆನ್ನಾಗಿದೆ ಅಂತ ಯೂಸ್ ಮಾಡ್ತಾ ಇದ್ರೆ ಬ್ಲಾಸ್ಟ್ ಆಗೋ ಸಂಭವ ಇರುತ್ತೆ. ಆಮೇಲೆ ಇದು ಜವಾಬ್ದಾರಿ ನಮ್ಮದೇ ಆಗುತ್ತೆ, ಆಗಲಿ ಅವ್ರದ್ದು ಹೊಣೆ ಆಗಲ್ಲ ಚೆನ್ನಾಗಿದೆ ಅಂತ ಯೂಸ್ ಮಾಡಿದರೆ ನಾವು. ಹಾಗಾಗಿ ನೀವು ಕೂಡ ಒಮ್ಮೆ ನಿಮ್ಮ ಗ್ಯಾಸ್ ಪೈಪ್ ಚೆಕ್ ಮಾಡ್ಕೊಳ್ಳಿ, ಅದು ಎಕ್ಸ್ಪೈರ್ ಆಗಿದೆನಾ ಇಲ್ಲ ಅಂತ. ನಮ್ಮ ನಂತರ ಅದು ಬಿಫೋರ್ ಜುಲೈ 2023 ಅಂತಿದೆ. ಮತ್ತು ಈ ವರ್ಷ ಹೊಸದಾಗಬೇಕು ನಮ್ಮ ಪೈಪು. ನೋಡೋಕ್ಕೆಲ್ಲ ಚೆನ್ನಾಗೇ ಕಾಣುತ್ತೆ, ಆದರೆ ಎಕ್ಸ್ಪೈರ್ ಆಗಿರುತ್ತೆ. ಅಮ್ಮ ಸೊಂಟ ನೋವು ಆಗ್ತದಂತೆ, ಆಸ್ಪತ್ರೆಗೆ ಹೋಗಿ ಬರ್ಬೇಕಿಲ್ಲ. ನೋಡಿ ನಮ್ಮಮ್ಮ ಆಸ್ಪತ್ರೆಗೆ ಹೋಗಂದ್ರೆ ರೊಕ್ಕ ಇಲ್ಲಮ್ಮ, ಎಲ್ಲೋಗೋದು ಹೋದರೆ 1,000-2,000 ತಗೊಂತಾರ ಹಾಸ್ಪಿಟಲ್ಗೆ. ಮತ್ತೆ ಬ್ಲಡ್ ಟೆಸ್ಟು, ಶುಗರ್ ಟೆಸ್ಟು, ಆ ಟೆಸ್ಟ್ ಈ ಟೆಸ್ಟ್ ಅಂತ ಹೇಳ್ತಾರ. ಏನು ಹೇಳ್ಬೇಕು, ಹೋಗಿ ಬರ್ಬೇಕಮ್ಮ. ಅಮ್ಮ ಹೀಗೆ ನೋಡಿ ಅವ್ರದ್ದು ಹೆಲ್ತ್ ನೆಗ್ಲಿಜೆನ್ಸಿ ಮಾಡ್ತಾರ. ಮಕ್ಳಿಗೆ ಏನೇನು ಆದರೆ ಸಾಕು, ಸ್ವಲ್ಪ ಕೋಲ್ಡ್ ಆದರೆ ತಲೆನೋವಾದರೆ ಆಸ್ಪತ್ರೆಗೆ ಹೋಗೋಣ ಅಂತಾರ. ಅವ್ರಿಗೆ ಏನಾದ್ರೆ ಮಾತ್ರ ಹೋಗೋದೇ ಇಲ್ಲ. ಯಾಕಮ್ಮ ಹೋಗಮ್ಮ, ನೋಡು ಹೆಂಗ್ ಮಾಡ್ತಾರೆ ನಮ್ಮಮ್ಮ. ಹೋಗೋದೇ ಇಲ್ಲ ರೀ, ತುಂಬ ನೆಗ್ಲಿಜೆನ್ಸಿ ತೋರಿಸ್ತಾರ. ಅವ್ರ ಹೆಲ್ತ್ ಬಂದರೆ ಹೆಂಗಾಗ್ಬಿಟ್ಟಾರ ನೋಡು ಆ ಕಡೆ. ಏನಾಗಿಲ್ಲ, ಚೆನ್ನಾಗಿದೆ. ಇನ್ನ ಮಕ್ಕಳು ಚಿಕ್ಕವ್ರು ಇದ್ದಾರ, 3 ಇದ್ದೀವಿ. ಇನ್ನು 3ಗೆ ಇನ್ನು ಏನಾಗಿಲ್ಲ, ಮದುವೆ ಆಗಿಲ್ಲ, ಏನಾಗಿಲ್ಲ. ಆಗಲೇ ನಮ್ಮಮ್ಮ ಮೆತ್ತಗಾಗ್ಬಿಟ್ಟಾರ. ಸ್ಟ್ರಾಂಗ್ ಆಗಿ ಇರಮ್ಮ ಅಂತಂದರೆ ಕೇಳೋದೇ ಇಲ್ಲ. ಪಾಪ ನಮ್ಗೆ ಬೆಳಿಗ್ಗೆ ಎದ್ದು ನಮ್ಗೆ ಅಡುಗೆ ಮಾಡಿ ಈ ಥರ ಆಗ್ಬಿಟ್ಟಾರ ನೋಡಿ ನಮ್ಮಮ್ಮ ಪಾಪ. ಥ್ಯಾಂಕ್ ಯು ಅಮ್ಮ. ಅಡುಗೆ ಮಾಡಿ ಬಟ್ಟೆ ತೊಳೆದು ಪಾತ್ರೆ ತೊಳೆದು ಎಲ್ಲ ಕೆಲಸ, ಟೋಟಲ್ ಮನೆ ಕೆಲಸ ಎಲ್ಲ ಮಾಡಿ ಮತ್ತು ಅವಾಗವಾಗ ನಾನು ನಮ್ಮ ತಮ್ಮ ನಮ್ಮ ತಂಗಿ ಕಿತ್ತಾಡ್ತಾ ಇರ್ತೀವಲ್ಲ, ನಮ್ಮ ಜಗಳ ಬಿಡಿಸಿ ಈ ಥರ ಆಗಿದ್ದಾರೆ. ನಾವು 3 ಸುಮ್ಮನೆ ಇರಲ್ಲ, ಒಟ್ಟಿಗಿದ್ರೆ ಕಿತ್ತಾಡೋದೆ. ನೀವು ಹಾಗೇನಾ? ಅಣ್ಣ ತಮ್ಮ ಅಕ್ಕ ತಮ್ಮ ಇದ್ದರೆ ಇದೇ ಥರ ಆಗುತ್ತೆ ಅನ್ಸುತ್ತೆ ಎಲ್ಲರ ಮನೆಯಲ್ಲಿ. ಆದರೆ ನಮ್ಮ ತಂಗಿ ಸೈಲೆಂಟು, ನಾನು ನಮ್ಮ ತಮ್ಮನೇ ಜಾಸ್ತಿ ಕಿತ್ತಾಡೋದು, ಅವನು ನಾನೇ. ಈಗ ನೋಡಿ ಮಕ್ಕೊಂಡಿದ್ದಾನೆ ಕುಂಭಕರ್ಣ, ಬಕಾಸುರ ಅಲ್ಲ, ಕುಂಭಕರ್ಣ. ಟೀ ಸಾಕಾಯ್ತು. ರಾಗಿ ಹಿಟ್ಟು ಜರಡಿ ಹಿಡಿದು ಇಟ್ಟಿದ್ದಾರೆ. ರಾಗಿ ಹಿಟ್ಟು ಮತ್ತೆ ನಾನು ಹಿಟ್ಟು ಮಿಕ್ಸ್ ಮಾಡಿ, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಇದೇನಮ್ಮ ಇದು ಉಪ್ಪು ಆಲ್ರೆಡಿ ಜರಡಿ ಹಿಡಿದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದಾರೆ. ನಾನು ಇದನ್ನು ಕಲಿಸ್ಕೊತೀನಿ ದೋಸೆ ಮಾಡೋಕ್ಕೆ. ನೋಡಿ ಇದು ಕಲಸಿದೆ, ಆಗಿದೆ. ಈ ಥರ ಮಾಡ್ಕೋಬೇಕು. ಇದನ್ನು ಕಲಸಿ ಸ್ವಲ್ಪ ಹೊತ್ತು ಹಾಗೆ ಇಡ್ತೀನಿ. ಬೆಳಿಗ್ಗೆ ಸಾಮಾನೆಲ್ಲ ತೊಳೆದಿಟ್ಟಿದ್ದೆ, ಇವಾಗ ಜೋಡಿಸ್ತಾ ಇದ್ದೀನಿ. ನಾವು ಒರೆಸ್ಕೊಂಡು ಜೋಡಿಸ್ತೀವಿ, ಯಾಕಂದರೆ ಇದೆಲ್ಲ ಕಲೆ ಆಗಬಾರ್ದು ಮತ್ತು ತುಕ್ಕು ಹಿಡಿಯುತ್ತೆ, ಬ್ಲ್ಯಾಕ್ ಆಗುತ್ತೆ ಅಂತ ಒರೆಸಿ ಜೋಡಿಸ್ತೀನಿ. ನೀರು ಹಾಗೆ ಇದ್ದರೆ ಪೇಪರ್ ಆಗಿರ್ತದಲ್ಲ, ಪೇಪರ್ ಎಲ್ಲ ಹಸಿ ಆಗಿಬಿಡುತ್ತೆ. ಈ ಶೇಂಗಾನ ಮಿಕ್ಸಿಗೆ ಹಾಕ್ತಿದ್ದೀನಿ ಚಟ್ನಿ ಮಾಡ್ಕೊಳ್ಳೋಕ್ಕೆ.
ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಮೂರು 4 ಚಮಚ ಖಾರ ಪುಡಿ ಹಾಕರಿ. ಎಷ್ಟು ಖಾರ ಆದ್ರೂ ಪರವಾಗಿಲ್ಲ. ನೆನೆಸಿಟ್ಟ ಹುಣಸೆಹಣ್ಣುಳಿ ಹಾಕಬೇಕು. ಅದನ್ನ ಮೊದಲೇ ನೆನೆಸಿಡ್ಬೇಕು, ಯಾಕಂದ್ರೆ ಚೆನ್ನಾಗಿ ಅದೆಲ್ಲ ನೀರು ಬಿಡುತ್ತೆ ಅಲ್ಲ, ಹಾಗಾಗಿ. ಸ್ವಲ್ಪ ಹಾಕು ಒಳಗಡೆ. ಹಾಂ, ಹಾಕಬಾರ್ದು. ಈರುಳ್ಳಿ ಹಂಗೆ ಇರಬೇಕು, ಇನ್ನು ಚಿಕ್ಕದು ಈರುಳ್ಳಿ ಹಾಗೆ ಇರಬೇಕು. ಪೂರ್ತಿ ಸಣ್ಣ ಮಾಡ್ಕೊಬಾರ್ದು, ಇಲ್ಲಾಂದರೆ ಟೇಸ್ಟ್ ಬರಲ್ಲ ಪೂರ್ತಿ ಸಣ್ಣ ಆಗಿಬಿಟ್ರೆ. ಬೌಲಲ್ಲಿ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಡಬೇಕು. ಇವತ್ತು ಮನೆಯಲ್ಲಿ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದಾರೆ ನನ್ನ ಬಾಕ್ಸಿಗೆ ಅಂತೇಳಿ. ಹಾಗೆ ಮಧ್ಯಾಹ್ನ ಲಂಚ್ಗೆ ಆಗುತ್ತಂತ ಬೇಗ ಮಾಡಿಬಿಡ್ತಾರೆ. ಈಗ ನಮ್ಮಮ್ಮ ಅದೇ ಮಾಡ್ಕೊತಾ ಇದ್ದಾರೆ ನೋಡಿ. ಕುಕ್ಕರ್ ಇಟ್ಟಿದ್ದಾರೆ ಆಲ್ರೆಡಿ. ಆಯಿಲ್ ಹಾಕ್ಕೊಂಡಿದ್ದಾರೆ, ಬಟ್ ಅದು ಕಾಂತಾನೆ ಇಲ್ಲ ಆಯಿಲ್. ಆ ಥರ ಅಷ್ಟೊಂದು ವೈಟ್ ಆಗಿದೆ ಆಯಿಲ್, ವೈಟ್ ಆಯಿಲ್. ಪಲಾವ್ ಎಲೆ ಆಲೂಗಡ್ಡೆ, ಬೀನ್ಸ್, ಬಟಾಣಿ 3 ತರಕಾರಿ ಹಾಕ್ತಿದ್ದಾರೆ. ಅದು ಹಸಿ ಕೊಬ್ಬರಿ ಹಾಗೂ ಮೆಣಸಿನ್ಕಾಯಿ, ಉಪ್ಪು ಹಾಕಿ ಆಗಲೇ ನಾನು ರುಬ್ಬಿಟ್ಟಿದ್ದೆ, ಅದೇ ಮಸಾಲ ಹಾಕ್ತಾ ಇದ್ದಾರೆ. ಹಸಿ ಕೊಬ್ಬರಿ ಹಾಕ್ಕೋಬೇಕು, ಯಾಕಂದರೆ ಅದೇ ಟೇಸ್ಟ್ ಆಗಿರುತ್ತೆ ಒಣ ಕೊಬ್ಬರಿಗಿಂತ. ನೆನೆಸಿಟ್ಟ ಅಕ್ಕಿನ ಹಾಕ್ಕೋಬೇಕು. ಆಮೇಲೆ ಆವಾಗಲೇ ನೆನೆಸಿಟ್ಟಿದ್ರು, ಒನ್ ಅವರ್ ಬಿಫೋರೇ ನೆನೆಸಿಡ್ಬೇಕು ಅದನ್ನು. ಹಾಗೆ ಆವಾಗಾದರೆ ಚೆನ್ನಾಗಾಗುತ್ತೆ, ಆದರೆ ಟೇಸ್ಟು ಬರುತ್ತೆ. ಟೇಸ್ಟ್ ಇರುತ್ತೆ. ಪಲಾವ್ ಪೌಡರ್, ನೀರು ಹಾಕಿದ್ದಾರೆ, ಮಸಾಲೆ ಹಾಕಿದ್ದಾರೆ, ತರಕಾರಿ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಇವಾಗ ಕುಕ್ಕರ್ ಮುಚ್ಚಿ ಗ್ಯಾಸ್ ಮೇಲೆ ಇಡೋದಷ್ಟೇ. ಒಂದು ವಿಷಲ್ ಬರೋವರೆಗೂ ಹಾಗೆ ಬಿಡಬೇಕು. ವಿಷಲ್ ಬಂದಮೇಲೆ ಸೇಮ್ ಪ್ರೊಸೆಸ್, ಅದು ತೆಗೆದು ಚೆನ್ನಾಗಿ ಕಲಸಿ ಮತ್ತೆ ಹಾಗೆ ಹಿಡ್ಕೋಬೇಕು. ಸ್ವಲ್ಪ ಗಾಳಿ ಅದನ್ನು ಹಿಡ್ಕೋಬೇಕು, ಹಾಗಾಗಿ ಆವಾಗ ಟೇಸ್ಟ್ ಇರುತ್ತೆ. ಗಾಳಿ ಎಲ್ಲ ಕುತ್ಕೊಂಡ್ಮೇಲೆ ಆಮೇಲೆ ಆವಾಗ ಅದು ಪ್ರಿಪೇರ್ ಆಗೋದನ್ನು, ಅಂದರೆ ಫಿನಿಶ್ ಆದಂಗೆ ಅಂತ ಅರ್ಥ. ನೋಡಿ ವಿಷಲ್ ಆಯಿತು. ವಿಷಲ್ ಆದಮೇಲೆ ಮತ್ತೆ ಇದನ್ನು ತೆಗೆದು ಈ ಥರ ಮತ್ತೆ ಕಲಿಸಿರ್ತಿದ್ದೀನಿ.
ಪೂರ ಒಳಗಲಿಂದ ತೆಕ್ಕೋ. ದೊಡ್ಡ ದೊಡ್ಡ ಹಾಕಿದ್ರೆ ಅದು ಸ್ವಲ್ಪ ಸರಿ ಬರಲ್ಲ, ಹಾಗಾಗಿ ನಾನು ಚಿಕ್ಕ ಚಿಕ್ಕವೇ ಮಾಡ್ಕೊತಿದ್ದೀನಿ. ಗಾಡಿ ಬೇಕಂದ್ರೆ 5 ನಿಮಿಷ ಬರೀ ತರ್ತಾರೆ. ಎಲ್ಲಿ ಚಟ್ನಿ ಫುಲ್ ಖಾರ ಆಗಿದೆ, ಆದ್ರೂ ಚೆನ್ನಾಗೈತೆ.